ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಹೆಚ್ಚು ಹ್ಯಾಕಿಂಗ್ ಇರುತ್ತೆ. ಇವತ್ತೇನಾಯಿತು ಅಂದರೆ ಡೈರೆಕ್ಟಾಗಿ ಎದ್ಬಿಟ್ಟು ಬಂದೆ ರೂಮಿಂದ. ಎಕ್ಸಾಮ್ ಮುಗೀತು, ನೆನ್ನೆ ಮುಗಿಸ್ಕೊಂಡು ನಾನು ಇವತ್ತು ಬಂದೆ ಬಸ್ 9:30ಗೆ ಬಸ್ ಹತ್ತು ಬಂದರೆ ಇಲ್ಲಿ ನೋಡಿದ್ರೆ ಬಸ್ಸು ಕೆಟ್ಟೋಗ್ತು, ಗೇರಿ ಬೀಳ್ತಾಯಿಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಟೋದ್ರು. ಇಲ್ಲಿ ಇದು ಚನ್ನಪಟ್ಟಣ ಮತ್ತು ತಿಪ್ಟೂರು ಹೈವೇ ಇದು. ಅಲ್ಲಿ ಇಲ್ಲಿಂದ ಹೋಗ್ಬಿಟ್ಟು ನಮ್ಮೂರಿಗೆ, ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಈಗ ಬಸ್ಸು ಇಲ್ಲ, ಇಲ್ಲಿ ಕಡೆಗೆ ಆಟೋನೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಗಾಡಿಗಳು ಕಡಿಮೆ ಓಡಾಡೋದಿಲ್ಲೆಲ್ಲ, ತುಂಬಾ ಕಷ್ಟ ಇದೆ. ನಾವು ನಟರಾಜ ಸರ್ವೀಸಲ್ಲಿ ಹೋಗ್ತಾಯಿದ್ದೀವಿ. ಮುಂದುಗಡೆ ಇರೋರು ಅಷ್ಟೇ, ಮುಂದುಗಡೆ ಹೋಗ್ತಿದ್ದಾರೆ. ನಾವು ಹೋಗ್ತಾಯಿದ್ದೀವಿ, ಏನು ಮಾಡೋದು ನೋಡ್ತಾಯಿದ್ದೀನಿ ಏನಾಗುತ್ತೆ ಅಂತ. ಹಂಗೆ ನೋಡ್ತಾಯಿರಿ, ನೋಡೋಣ ಅಂತ ಏನೇನು ಸಿಗುತ್ತೆ ಅಂತ ಹೋಗೋದು ನೋಡೋಣ. ಏನೂ ಇಲ್ಲ, ಮುಂದೆ ಒಂದು ಗಾಡಿನೂ ಬರ್ತಾಯಿಲ್ಲ. ಇಲ್ಲಿ ಏನು ಮಾಡೋದಂತ ಗೊತ್ತಾಯ್ತಾ ಇಲ್ಲ. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೇನೋ. ಇದು ನವಲೆ ಹತ್ತತ್ರ ಇದ್ದೀವಿ ನಾವು. ಈಗ ನಡೀತಾ ಇದ್ದೀವಿ. ಇದು ಯಾರು ಮಕ ನೋಡಿದ್ನ ನನಗೆ ಗೊತ್ತಾಗ್ತಿಲ್ಲ. ಎರಡು ಗಾಡಿ ಹೋಗ್ತವ್ರೆ, ಬಸ್ಸಲ್ಲ. ಏನಾಗ್ಬಿಡುತ್ತೆ ಈಗ ಅಂತ ಮರನೇ ಸರಿ ಇಲ್ಲ. ಬನ್ನಿ ಹಂಗೆ ಹೋಗೋಣ. ಅಪ್ಪ ಇಷ್ಟು ನಡೆದು ಸಾಕಾಗಿ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀನಿ. ನೋಡ್ಬೋದು ಹೆಂಗಿದೆ ಅಂತ ನೀವು. ಅದೇ ಪಕ್ಕ ಇದು ನವಲೆ ಅಂತ, ಅಲ್ಲೇ ನವಲೆ ನಾಗೇಶ್ವರ ಅಂತ ದೇವ್ರ ಹೆಸರು. ಅಲ್ಲೇ ಆ ದೇವಸ್ಥಾನ ಬಂದೆ. ಈಗ 1 ಕಿಲೋಮೀಟ್ರ್ ಅಲ್ಲೇ ನಡೆದಿದ್ದೀನಿ. ಅಪ್ಪ ಇನ್ನೂ ದೂರ ಐತೆ ನಮ್ಮವ್ರು, ಇನ್ನೂ 6 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ನೋಡೋಣ ಅಂತೆ ಯಾವ್ಯಾವ ಗಾಡಿ ಸಿಗ್ತವೆ, ನೋಡೋಣ. ಸಿಕ್ಕಿದ್ರೆ ಹೋಗ್ತೀನಿ. ಇಲ್ಲಿಂದ ಆಟೋ ಫೆಸಿಲಿಟೀಸು ಇಲ್ಲ ಕಡಿಮೆ. ಒಬ್ಳಪ್ಪರ ಹೌದಾ, ಹೋಗಿವಿ. ಅವರು ಇಲ್ಲೇ ಹತ್ರ ಹೋಗ್ತಾರಂತೆ, ನಮ್ಮೂರಿಗೆ ಹೋಗಲ್ಲ, ದೂರ ಆಗುತ್ತೆ. ಇಲ್ಲಿಂದ ಗಾಡಿಗಳು ಇರಲ್ಲ ಇಲ್ಲಿಂದ. ನೋಡೋಣ ಅದೇನಾಗುತ್ತೆ ಅಂತ ಹೋಗ್ತಾಯಿದ್ದೀನಿ. ನಾನು ತಿಂಡಿನೂ ತಿಂದು ಬಂದಿಲ್ಲ. ಬೆಳಗ್ಗೆ ತಿಂಡಿ ತಿನ್ನೋದಾದ್ರೆ ನಮ್ಮ ಫ್ರೆಂಡು ಬೇಡ ಹೋಗ್ತೀನಿ, ನಾನು ಬೇಗ ಊರಿಗೆ ಹೋಗ್ಬೇಕು ಅಂತ ಬಂದು ನೋಡಿದ್ರೆ ಇದು ಬಸ್ಸು ಕೆಟ್ಟೋಗ್ಬಿಡೈತೆ. ಏನೋ ಮಾಡೋಕ್ಕಾಗಲ್ಲ, ಇದು ಚಾಪ್ ಅಂತ ನಾನು ಹೋಗೋಣ. ಬನ್ನಿ ಹೋಗೋಣ. ಇನ್ನೇನೊಂದು ಸ್ವಲ್ಪ ದೂರ ಬಂದೆ, ಅಲ್ಲೇ ನೋಡ್ತಾಯಿದ್ದೀನಿ. ಯಾವ ಗಾಡಿನೂ ಸಿಗ್ತಾಯಿಲ್ಲ. ನನ್ನ ದುರಾದೃಷ್ಟ ಇವತ್ತು ಆ ಬಸ್ ಕೆಟ್ಟೋಗ್ಬಿಡ್ತು. ನಾನೇನು ಮಾಡಲಿ. ಅವರು ಒಂಥರ ಹೋಗಿ ಬಸ್ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ 11 ಕಾಲಿಗೆ ಬಸ್ ಬರುತ್ತೋ ನೋಡೋಣ ಏನಾಗುತ್ತೆ ಅಂತ. ನಾನು ನಮ್ಮ ಮನೆಯಲ್ಲಿ ಫೋನ್ ಮಾಡಿದೆ, ಮನೆಯವರು ಯಾರೂ ಇಲ್ಲ ಮನೇಲಿ. ನನ್ನ ತಮ್ಮನೂ ಕಾಲೇಜಿಗೆ ಹೋಗ್ಬಿಟ್ಟವನೆ, ನಾನು ಯಾರಿಲ್ಲ ಅಲ್ಲಿ. ಅದಕ್ಕೆ ನೋಡ್ತಾ ಇದ್ದೀನಿ ಗಾಡಿಗಳು ಬರ್ತದಾ ಇಲ್ವೋ ಅಂತ. ಗಾಡಿಗಳು ಯಾವೂ ಇಲ್ಲ. ಇನ್ನೊಂದು 6 ಕಿಲೋಮೀಟ್ರ್ ಆಗುತ್ತೆ, ನಡೆಯೋಣ ಇಲ್ಲ ಯಾರಿಗಾದರೂ ಮಾಡೋಣ ಫೋನ ಅಂತ ನೋಡ್ತಾ ಇದ್ದೀನಿ. ಫೋನ್ ಮಾಡಿದ್ರೆ ಯಾರೂ ಪಿಕ್ ಮಾಡ್ತಾಯಿಲ್ಲ. ನೋಡೋಣ ಅಂತ ಏನಾಗುತ್ತೆ ಅಂತ. ಅದೊಂದು ಗಾಡಿ ಬಂತು, ಡಬಲ್ ಬರ್ತಿದ್ದಾರೆ. ಗಾಡಿ ಡಬಲ್ ಇದ್ದಾಗ ಹತ್ಸೋಲ್ಲ. ಅಲ್ಲೇ ಯಾರಿಲ್ಲ ಇಲ್ಲಿ. ಹೋಗ್ತಾ ಇದ್ದೀನಿ. ಯಾವ ಗಾಡಿನೂ ಇಲ್ಲ. ಒಂದು ಗಾಡಿ ಬರ್ತಾಯಿದೆ ಅಂತ ಹೋಗೋಣ. ಒಬ್ಬರು ಓಡಾಡ್ತಾಯಿಲ್ಲ ಇವತ್ತು. ನೆನ್ನೆ ನ್ಯೂ ಇಯರ್ ಪಾರ್ಟಿ ಮಾಡ್ಬಿಟ್ಟು ಮಲಗಿರ್ಕೊಂಡವ್ರೆ, ಹೆಂಗೆ ಗೊತ್ತಿಲ್ಲ. ನಾನು ಗಾಡಿ ಕಡಿಮೆ ಇಲ್ಲಿ ಆದಷ್ಟು ಬಿಟ್ಟೇನು ಬರೋರೆಲ್ಲ ಕಡಿಮೆನೇ ಜನ. ನೋಡೋಣ. ಒಬ್ಳಪ್ಪ ನೋ ರೆಸ್ಪಾನ್ಸ್, ಅನ್ರೆಸ್ಪೆಕ್ಟ್. ಹಿಂಗೆ ಇವೆಲ್ಲ ಸಾಮಾನ್ಯ. ಇವೆಲ್ಲ ಹಿಚ್ ಮಾಡಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಇವೆಲ್ಲ ಸಾಮಾನ್ಯ. ಇಲ್ಲಿಸ್ತಾ ಹೋದಿದ್ದು ರೆಸ್ಪಾನ್ಸ್ ಮಾಡ್ತಾ ಹೋದಿದ್ದೆಲ್ಲ ಒಬ್ಬೊಬ್ರಿಗೆ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತು. ನಮ್ಮಂಗೆ ಯಾರು ನಡ್ಕೊಂಡು ಹೋಗ್ತಾರೆ ಎಲ್ಲ ಗೊತ್ತು. ನಡೀತಾ ಇದ್ದೀನಿ. 2.5 ಒಂದೇ ಅನ್ಸುತ್ತೆ, 2.5 ಕಿಲೋಮೀಟ್ರ್ ಅನಿಸುತ್ತೆ. ಯಾವ ಗಾಡಿನೂ ಕೂಡ ಬರ್ತಾ ಇಲ್ಲ. ನಾನು ಯಾರು ಮಕ್ಕ ನೋಡಿದ್ನೋ ಇವತ್ತಾಗ ಗೊತ್ತಿಲ್ಲ. ನೋಡಿದ್ರೆ ಬಸ್ ಇಲ್ಲ, ಓಡಾಡ್ತಾಯಿದ್ದೀನಿ. ಮುಂದಕ್ಕೆ ಹೋಗಿ
ಯಾರು ನನ್ನನ್ನು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. MB Bro 144 ಅಂತ ಇದೆ. ಆಮೇಲೆ MB Bro ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ, ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ಲೈಕ್ ಕೂಡ ಮಾಡಿ. ನಿಮಗೆ ಕಮೆಂಟ್ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಈ ಥರನೇ ಇನ್ನು ಬೇರೆ ಹಿಚ್ ಹೈಕಿಂಗ್ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ ಕಮೆಂಟ್ ಮಾಡಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇದು ಅನಿರೀಕ್ಷಿತ ಹಿಚ್ ಹೈಕಿಂಗ್ ಅಂತ ಹೇಳ್ಬೋದು. ಯಾಕಂದರೆ ನಂಗೆ ಗೊತ್ತಿಲ್ಲ, ನಾನು ಬಸ್ಸಲ್ಲಿ ಕುಂತಿದ್ದೆ. ಬಸ್ಸಲ್ಲಿ ಕೂತಿದ್ದಾಗ ಸಡನ್ನಾಗಿ ಅವ್ರು ಬಂದು ಯಾರಿಲ್ಲ ಕಣಪ್ಪ ಒಬ್ಬನೇ ಇಲ್ಲಿ ನಮ್ಮ ಕಡೆ ಹೋಗ್ಬೇಕಾದ್ರೆ ಒಂದು 4 ಜನ ಇದ್ವು ಅಷ್ಟೇ. ಅಲ್ಲಿ ನವಲೆ ನಾಗೇಶ್ವರ ದೇವಸ್ಥಾನ ಹತ್ರ ಒಂದಿಬ್ಬರು ಹೋದರು. ಇನ್ನೊಬ್ರು ಇದ್ದರು, ಅವರು ನಮ್ಮೂರ ಹತ್ರನೇ. ಬಟ್ ಅವ್ರದ್ದು ಗಾಡಿ ಬಂತು, ಹೋಗ್ಬಿಟ್ರು. ಗಾಡಿಗಳು ಮಿಸ್ ಆಗ್ತಿದೆ, ಸಿಗ್ತಿಲ್ಲ. ನೋಡೋಣ, ಟ್ರೈ ಮಾಡಬೇಕು ಮುಂದಕ್ಕೆ ಹೋಗಿ. ಇಲ್ಲಿ ಕಡಿಮೆನೇ, ಅತಿ ಕಡಿಮೆನೇ. ಇಲ್ಲಿ 300 ಬಾಗೂರು ಅಂತ ಸಿಗುತ್ತೆ ಅಲ್ಲಿ ನಮ್ಮೂರಿಂದ ಮುಂದೆ. ಅಲ್ಲಿಂದ ಈ ಕಡೆಗೆ ಬರಬೇಕಂದ್ರೆ ನಮ್ಮ ಸಿಕ್ಬಿಡುತ್ತೆ ಗಾಡಿಗಳು. ಇಲ್ಲೆಲ್ಲೂ ಸಿಗೋಲ್ಲ ಗಾಡಿಗಳೆಲ್ಲ. ನೋಡೋಣ ಅದೇ ಏನಾಗುತ್ತೆ. ನಡೀತಾ ಇದ್ದೀನಿ, ಸಿಕ್ಕಬೇಕು. ಗಾಡಿಗಳು ಸಿಗ್ತಿಲ್ಲ ನನಗೆ. ತಿಂಡಿನೂ ಬಂದಿಲ್ಲ. ಅಥವಾ ಎಲ್ಲ ಕರ್ಮ ಬ್ಯಾಕ್ಸ್ ಅಂತಾರಲ್ಲ, ಇವತ್ತೇ ಬ್ಯಾಕ್ ಆಗ್ಬಿಟ್ಟಿತ್ತು ನಮಗಿಲ್ಲಿ. ನೋಡೋಣ. ಬೇರೆ ವೀಡಿಯೋ ಯಾವ್ದು ಬೇಕು ಅಂತ ನೀವು ಕಮೆಂಟ್ ಮಾಡಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಒಂದು ಗಾಡಿನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಗುರು. ರೆಸ್ಪಾನ್ಸ್ ಮಾಡಿದ್ರೆ ಏನೋ ಖುಷಿಯಾಗುತ್ತೆ. ಒಂದು ಸ್ವಲ್ಪನೂ ರೆಸ್ಪಾನ್ಸ್ ಮಾಡಲ್ಲ. ಎಲ್ಲರೂ ಅಷ್ಟೇ, ಒಬ್ಬೊಬ್ರು ರೆಸ್ಪಾನ್ಸ್ ಮಾಡ್ತಾರೆ, ಒಬ್ಬೊಬ್ರು ರೆಸ್ಪಾನ್ಸ್ ಮಾಡಲ್ಲ. ಇಲ್ಲ ಏನೋ ಮಾಡೋಕ್ಕಾಗಲ್ಲ, ನಡೀಲೇಬೇಕಾಗತ್ತೆ. ಗಾಡಿ ಬರುತ್ತೆ ಅಂತ ಹೇಳ್ತಿದ್ರು. ಇಲ್ಲೇ ಬಗಿದ್ರಲ್ಲಿ ಗೇಟ್ ಅಂತ ಐತಿಲ್ಲಿ. ಆಲ್ರೆಡಿ ಇಲ್ಲಿ ಬಂದೆ ನಾನು. ಕಾಯಿ ತುಂಬ ನೋಡ್ತಾ ಇದೆ. ತಿಂದಿಲ್ಲ, ಶಕ್ತಿ ಆಗ್ತಾ ಇದೆ. ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಆಯಿತಾ? ನೀವು ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಬಂದೆ, ಸ್ವಲ್ಪ ದೂರ ಬಿಟ್ಟರು ಅವರು. ನೋಡ ಅಂತ ನಡ್ಕೊಂಡು ಹೋಗ್ತಾಯಿದೆ. ಸ್ವಲ್ಪ ದೂರ ಆದರೂ ಹನಿ ಗೂಡಿತಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ದೂರ ಬಿಡಿಸ್ಕೊಳ್ಳೋಣ. ಸಿಕ್ತು, ಇಲ್ಲೇ ಹತ್ರ ಹೋಗ್ತೀನಿ ಅಂದರು, ಬಿಟ್ಟು ಹೋದರು. ಇನ್ನು ಸುಮಾರು ದೂರ ಇದೆ, ನಡ್ಕೊಂಡು ಹೋಗ್ಬೇಕಾಗಿದೆ. ನೋಡೋಣ ಯಾವ್ಯಾವ ಗಾಡಿ ಸಿಗ್ತವೆ ಅಂತ. ಸಿಗ್ತೀನಿ ಕ್ಯಾಚ್ ಹಾಕ್ಕೊಂಡು ಹೋಗ್ತಾ ಇರೋಣ. ಎಲ್ಲ ಅನಿವಾರ್ಯ ಆಗಿದೆ. ಈಗ ಕೈ ಹೊಡಿಲೇಬೇಕಾಗಿದೆ, ಹೊಡಿಯೋಣಂತೆ. ಲೆಟ್ ಮಿ ಗೋ ನೌ. ದೇವ್ರಂಗೆ ಯಾವುದೋ ಒಂದು ಗಾಡಿ ಸಿಕ್ತು. ಗಾಡಿ ಹತ್ಕೊಂಡು ಕೂತ್ಕೊಂಡೆ. ಆ ಅಣ್ಣನೂ ಕೂಡ ನಮ್ಮೂರ ಹತ್ರನೇ ಹೋಗ್ತಾಯಿತ್ತು, ಬಿಡ್ತು. ಅದಾದಮೇಲೆ ಸ್ಟ್ರೈಟಾಗಿ ನಡ್ಕೊಂಬರ್ತಾಯಿದ್ದೆ ನಮ್ಮ ಮನೆ ಹತ್ರಕ್ಕೆ. ನಮ್ಮ ಮನೆ ಹತ್ರಕ್ಕೆ ಬಂದು ನೋಡಿದಾಗ ನಮ್ಮ ಅಮ್ಮ ಇರಲಿಲ್ಲ, ಎಲ್ಲೋ ಹೋಗಿದ್ರು. ಕದ ನೋಡಿದೆ, ಇರಲಿಲ್ಲ. ಸರಿ ಅಂದ್ಬಿಟ್ಟು ಹೋಗೋಣ ಅಂತ ರೆಡಿ ಆದೆ ತೋಟದ ಹತ್ರಕ್ಕೆ. ಇದಾಯಿತು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. MB Bro 144 ಅಂತ ಐತೆ ನನ್ನ ಇನ್ಸ್ಟಾಗ್ರಾಮ್ ಪೇಜು, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.